ಎಲ್ರಿಗೂ ನಮಸ್ಕಾರ. ಈ ದಿನ ನಾನು SIR ಬಗ್ಗೆ ಒಂದು ಸ್ವಲ್ಪ ಕಿಂಚಿತ್ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ SIR ಏನು ಅಂದರೆ ಮೊದಲು ನಾವು ತಿಳ್ಕೋಬೇಕು, ಇದು ಕೇವಲ BLO ಮಾಡ್ತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಇದು ನಮ್ಮ ಸಂವಿಧಾನಿಕ ಹಕ್ಕಿನ ಪ್ರಶ್ನೆ ಆಗಿದೆ. ಮುಂದಿನ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ನಮ್ಮ ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋದು ಕಡ್ಡಾಯ ಆಗಿರೋದ್ರಿಂದ ನಾವು SIR ನಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದ ಚುನಾವಣಾ ಆಯೋಗ ಈ SIR ಪ್ರಕ್ರಿಯೆಯನ್ನು ಏಕೆ ಆರಂಭಿಸಿದೆ? ಈ ಮೊದಲು 2002ರಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿತ್ತು. ಮತ್ತೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂತಹ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಾಂಗ್ಲಾ ವಲಸಿಗರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಅಕ್ರಮ ಮತದಾರರಿಂದ ಮತದಾನ ಆಗಿದೆ ಎಂಬ ಒಂದು ವರದಿಗಳು ಬಂದಿದ್ದರಿಂದ ಈಗ ಎಚ್ಚೆತ್ತುಕೊಂಡಂತಹ ಕೇಂದ್ರ ಚುನಾವಣಾ ಆಯೋಗ ಮತ್ತೊಮ್ಮೆ ಇದನ್ನು SIR ಮೂಲಕ ಅಂದರೆ ಸಮಗ್ರ ಮತದಾರರ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. SIR ಅಂದರೆ ಏನು, ಇದನ್ನು ಏನಕ್ಕಾಗಿ ಮಾಡ್ತಾ ಇದ್ದಾರೆ ಅಂದರೆ ಅಕ್ರಮ ಮತದಾರರನ್ನ ಪತ್ತೆ ಹಚ್ಚಲು ಮತ್ತು ಬೇರೆ ಕಡೆ ಎರಡೆರಡು ಒಂದು ಚುನಾವಣೆ ಮತದಾರ ಪಟ್ಟಿಯಲ್ಲಿ ಹೆಸರುಗಳಿರ್ತಾರೆ ಅಂತರನ್ನ ಡಿಲೀಷನ್ ಮಾಡಲಿಕ್ಕೆ ಮತ್ತು ಈಗಾಗಲೇ ಮರಣ ಹೊಂದಿದಂತಹ ಸದಸ್ಯರನ್ನ ಡಿಲೀಷನ್ ಮಾಡಲಿಕ್ಕೆ ಇದು ಬಹಳ ಪ್ರಯೋಜನಕಾರಿಯಾಗುತ್ತೆ. ಹಾಗೂ ಮೂಲ ಮತದಾರರನ್ನ ಭಾರತೀಯ ಪೌರರನ್ನ ಗುರುತಿಸಲಿಕ್ಕೆ ಇದು ಒಂದು ಸಹಕಾರಿಯಾಗಿದೆ. ಯಾವ ರೀತಿ ಮಾಡ್ತಾರೆ ಅಂದ್ರೆ 2002ರಲ್ಲಿ ನಮ್ಮ ಪೂರ್ವಜರು ಅಥವಾ ನಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಇಲ್ಲಿ ಎನ್ರೋಲ್ ಆಗ್ಬೋದು. 2001 ಮೂಲವನ್ನು ಆಧರಿಸಿ ನಾವು ಎನ್ರೋಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಒಂದ್ ವೇಳೆ ಅಲ್ಲಿ ನಮ್ಮ ತಂದೆ ತಾಯಿಯ ಹೆಸರು ಇಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ಹೊಸ ಮತದಾರರ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡೋದ್ರ ಮೂಲಕ ಎನ್ರೋಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ನಾಗರಿಕರು SIR ನಲ್ಲಿ ಎರಡು ರೀತಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ಆಫ್ಲೈನ್ ನಲ್ಲಿ, ಮತ್ತೊಂದು ಆನ್ಲೈನ್ ನಲ್ಲಿ. ಆಫ್ಲೈನ್ ನಲ್ಲಿ ಈಗಾಗಲೇ ಎಲ್ಲ ಮತದಾರರಿಗೆ BLOಗಳು ಅವ್ರವ್ರ ಮನೆಗೆ ಒಂದು SIR ಫಾರ್ಮ್ಗಳನ್ನು ಈಗಾಗಲೇ ವಿತರಣೆ ಮಾಡಿದ್ದಾರೆ. ಅಲ್ಲಿ ನಮ್ಮ ಒಂದು ಅಂಕಿಅಂಶಗಳನ್ನ, ನಮ್ಮ ಡೇಟಾವನ್ನ ಫಿಲ್ಅಪ್ ಮಾಡಿ ಸಿಗ್ನೇಚರ್ ಮಾಡಿ ಇತ್ತೀಚಿನ ಒಂದು ಲೇಟೆಸ್ಟ್ ಫೋಟೋಗ್ರಫಿಯನ್ನ ಅದಕ್ಕೆ ಪೇಸ್ಟ್ ಮಾಡಿ ಕೊಟ್ರೆ ಅದು ಒಂದು ಆಫ್ಲೈನ್ ಅಲ್ಲಿ ನಾವು ಎಂಟ್ರಿ ಮಾಡ್ದಂಗೆ. ಇನ್ನು ನಮಗೆ ಆಫ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ನಾವು ಬೇರೆ ಊರಲ್ಲಿ ಇದೀವಿ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ECI.government.in ನಲ್ಲಿ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ನಮ್ಮ ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಆಗಿ ಎನ್ಯುಮರೇಷನ್ ಫಾರ್ಮ್ ಅಂತ ತೆಗೆದುಕೊಂಡು ಅಲ್ಲಿ ನಮ್ಮ ಆಧಾರ್ ನಮ್ಮ ಡಾಟಾವನ್ನು ಹಾಕಿ ನಮ್ಮ ತಂದೆ ತಾಯಿಯರ ಒಂದು ರೋಲ್ ನಂಬರ್ ಗಳನ್ನು ಅಲ್ಲಿ ಫೆಚ್ ಮಾಡಿದ್ರೆ ನಮ್ದು ಒಂದು ಸಬ್ಮಿಷನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಪ್ರಕ್ರಿಯೆಯಿಂದ ಯಾರು ಸಹ ಉಳಿಬಾರದು ಅಂತ ನನ್ನ ಒಂದು ಕಳಕಳಿ. ಯಾಕಂದ್ರೆ ಇತ್ತೀಚಿನ ಎಲ್ಲ ಸರ್ಕಾರಿ ಸೌಲಭ್ಯಗಳಿಗೆ ಈ ಒಂದು SIR ಮಾನದಂಡವಾಗಿ ಪರಿಗಣಿಸ್ತಾರೆ. ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.